ಪಹಲ್ಗಾಮ್ನಲ್ಲಿ ಸಾವನ್ನಪ್ಪಿದವರ ನಿವಾಸಕ್ಕೆ ಮೋದಿ ಭೇಟಿ. ಇದು ಮೇ 30ಕ್ಕೆ ಮೃತ ಶುಭಂ ದ್ವಿವೇದಿಯವರ ಕುಟುಂಬಸ್ಥರನ್ನ ಭೇಟಿ ಮಾಡಲಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾಗಿದ್ದಂತ ಶುಭಂ ಕಾನ್ಪುರದಲ್ಲಿ ಉದ್ಯೋಗಿ ಆಗಿದ್ರು. ಶುಭಂ ದ್ವಿವೇದಿ ಅವರು ಸದ್ಯ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ಮೇ 30ಕ್ಕೆ ಕುಟುಂಬಸ್ಥರನ್ನ ಭೇಟಿ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆಪರೇಷನ್ ಸಿಂಧೂರದ ಸಕ್ಸಸ್ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಬಲಿಯಾಗಿರುವಂತಹ ಮೃತ ಶುಭಂ ದ್ವಿವೇದಿ ಕುಟುಂಬಸ್ಥರನ್ನ ಭೇಟಿ ಮಾಡಲಿದ್ದಾರೆ ಮೇ 30ನೇ ತಾರೀಕಿನಂದು. ಒಂದು ಕಡೆ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ, ಅದರ ಬೆನ್ನಲ್ಲೇ ಈಗ ನರಮೇಧದಲ್ಲಿ ಯಾರ್ಯಾರು ಮೃತಪಟ್ಟಿದ್ರು, ಅದರಲ್ಲೂ ಕೂಡ ಕಾನ್ಪುರದ ಉದ್ಯೋಗಿ ಆಗಿದ್ರು ಶುಭಂ ದ್ವಿವೇದಿ. ಇತ್ತೀಚೆಗೆ ಅವಾಗಷ್ಟೇ ಮದುವೆ ಆಗಿದ್ರು, ಪಹಲ್ಗಾಮ್ಗೆ ಹೋಗಿದ್ರು. ಆದರೆ ಆ ಸಂದರ್ಭದಲ್ಲಿ ಉಗ್ರರ ಗುಂಡಿಗೆ ಬಲಿಯಾಗಿ ಸಾವನ್ನಪ್ಪಿದ್ರು. ಹಾಗಾಗಿ ಅವರ ಕುಟುಂಬವನ್ನ ಒಂದಿಷ್ಟು ಸಾಂತ್ವನ ಹೇಳೋದಕ್ಕೆ ಭೇಟಿ ಆಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆಪರೇಷನ್ ಸಿಂಧೂರ ಮಾಡಿ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ, ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ದಾರೆ. ಅದರ ಬೆನ್ನಲ್ಲೇ ಈಗ ಮೃತ ಶುಭಂ ದ್ವಿವೇದಿಯವರ ಕುಟುಂಬಸ್ಥರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮೇ 30ನೇ ತಾರೀಕಿನಂದು ಭೇಟಿಯಾಗಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಈ ಮೂಲಕವಾಗಿ ಅವರಿಗೊಂದಿಷ್ಟು ಸಾಂತ್ವನವನ್ನ ಹೇಳೋದಕ್ಕೆ, ಕುಟುಂಬದ ಜೊತೆಗೆ ನಾವಿದ್ದೇ ಎನ್ನುವಂಥ ಭರವಸೆಯನ್ನು ತುಂಬುವುದಕ್ಕೆ ಕುಟುಂಬವನ್ನ ಭೇಟಿ ಮಾಡಲಿದ್ದಾರೆ. ಶುಭಂ ದ್ವಿವೇದಿ ಕಾನ್ಪುರದಲ್ಲಿ ಕೆಲಸ ಮಾಡ್ತಾ ಇದ್ರು, ಆಗಷ್ಟೇ ಮದುವೆ ಆಗಿದ್ರು, ಇನ್ನು ಆರಾಮಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಹಲ್ಗಾಮ್ಗೆ ಹೋಗಿದ್ರು. ಆದರೆ ವಿಧಿಯ ಆಟನೇ ಬೇರೆ ಆಗಿತ್ತು. ಯಾಕಂದ್ರೆ ಈ ಉಗ್ರ ಕ್ರಿಮಿಗಳು ಬಂದು ದಾಳಿ ಮಾಡಿ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ರು ಅವರು. ಹಾಗಾಗಿ ಸದ್ಯ ಕುಟುಂಬವನ್ನ ಭೇಟಿ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಕುಟುಂಬವನ್ನ ಭೇಟಿ ಮಾಡಲಿದ್ದಾರೆ ಮೇ 30ನೇ ತಾರೀಕಿನಂದು. ಆ ಮೂಲಕ ಈಗಾಗಲೇ ಈ ದಾಳಿಯ ಬೆನ್ನಲ್ಲೇ ಒಂದಿಷ್ಟು ಸಂತಾಪ ಸೂಚಿಸಿದ್ರು. ಆಪರೇಷನ್ ಸಿಂಧೂರದ ಮೂಲಕವಾಗಿ ಉಗ್ರರಿಗೆ ಮತ್ತು ಇಡೀ ಜಗತ್ತಿಗೊಂದು ಸಂದೇಶ ಹೋಯ್ತು. ಭಾರತವನ್ನ ಕೆಣಕಿದ್ರೆ ಏನಾಗುತ್ತೆ, ಉಗ್ರರಿಗೆ ನಾವು ಏನು ಮಾಡ್ತೀವಿ ಅನ್ನುವಂಥ ಸಂದೇಶ ಹೋಯ್ತು. ಅದರ ಬೆನ್ನಲ್ಲೇ ಈಗ ಆಪರೇಷನ್ ಸಿಂಧೂರವು ಕೂಡ ಸಕ್ಸಸ್ ಆಗಿದೆ. ಈಗ ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಬಲಿಯಾಗಿರುವಂಥ ಶುಭಂ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಈಗ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ ದಿಲೀಪ್, ಇದು ಒಂದು ರೀತಿಯಾದಂಥ ಸಂದೇಶ ರವಾನೆಯ ಕೆಲಸ ಅನ್ನೋ ಪ್ರಶ್ನೆ ಮೂಡ್ತಿದೆ. ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ಒಂದು ಸಂದೇಶ ಕಳಿಸಲಾಗಿದೆ, ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ, ಸೇನೆಯ ಜೊತೆನೂ ಮಾತುಕತೆ ಮಾಡಿದ್ದಾರೆ. ಈಗ ಮೃತಪಟ್ಟಿರುವಂಥ ಕುಟುಂಬದವರ ಜೊತೆ ಮೋದಿ ಅವರು ಮಾತನಾಡಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ ಏನು ಅಂದ್ರೆ ಒಂದು ಸಾಂತ್ವನ ಹೇಳೋ ಜೊತೆ ಒಂದು ಸಂದೇಶ ಅಲ್ವಾ? ಹೌದು ಅಖಿಲೇಶ್, ಏನಂದರೆ ಈ ಒಂದು ಕುಟುಂಬಸ್ಥರನ್ನ ಕಳ್ಕೊಂಡು ಏನು ಅದರಲ್ಲೂ ಕೇವಲ ಒಂದು ಫೆಬ್ರವರಿ 12ನೇ ತಾರೀಕು ಅವ್ರ ಮದುವೆ ಆಗಿತ್ತು. ಆದರೆ ಏಪ್ರಿಲ್ 22ರಂದು ಅವರು ಗಂಡನನ್ನು ಕಳೆದುಕೊಂಡ್ರು. ಹಾಗಾಗಿ ಆ ಪತ್ನಿಗೆ ಏನೊಂದು ಶುಭಂ ದ್ವಿವೇದಿ ಅವರ ಪತ್ನಿಗೆ ಈ ಒಂದು ಸಾಂತ್ವನಕ್ಕೆ ಹೇಳೋ ಒಂದು ಕೆಲಸವನ್ನು ಪ್ರಧಾನಿ ಮೋದಿ ಅವರು ಮಾಡಲಿಕ್ಕಿದ್ದಾರೆ. ಜೊತೆಗೆ ಈ ಒಂದು ಕುಟುಂಬ ಕಾನ್ಪುರದ ಈ ಬಿಸ್ನೆಸ್ ಮೆನ್ನ ಈ ಒಂದು ಕುಟುಂಬ ಏನಕ್ಕೆ ಪ್ರಮುಖ ಆಗುತ್ತೆ ಅಂದರೆ, ಧರ್ಮವನ್ನು ಕೇಳಿ ನಮಗೆ ಗುಂಡಿಟ್ರು ಅಂತೇಳ್ಬಿಟ್ಟು ಮೊದಲ ಬಾರಿಗೆ ಮಾಧ್ಯಮಗಳಿಗೆ ಹೇಳಿದ್ದು ಇದೇ ಒಂದು ಕುಟುಂಬ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಹಿಂದೂನಾ ಅಥವಾ ಮುಸ್ಲಿಮಾ ಅಂತ ಕೇಳಿದಾಗ ನಗುತ್ತಾ ನಾನು ಹಿಂದೂ ಅಂತ ಹೇಳಿದ್ರು ಶುಭಂ ದ್ವಿವೇದಿ. ಆ ಕ್ಷಣವೇ ಅವ್ರಿಗೆ ಗುಂಡಿಟ್ಟು ಹತ್ಯೆ ಮಾಡಲಾಯಿತು. ಈ ಒಂದು ಧರ್ಮವನ್ನು ಕೇಳಿ ಕೊಂದರು ಅನ್ನೋ ಒಂದು ಮಾತಿದೆಯಲ್ಲ, ಅದು ಮೊದಲು ಶುರುವಾಗಿದ್ದೆ ಈ ಒಂದು ಕುಟುಂಬದಿಂದ. ಮತ್ತು ಇವಾಗ ಕೇವಲ ಈ ಕುಟುಂಬದಲ್ಲಿ ಗಂಡ ಹೆಂಡತಿ ಮಾತ್ರ ಹೋಗಿರಲಿಲ್ಲ, ಕೇವಲ 2 ತಿಂಗಳ ಹಿಂದೆ ಮದುವೆ ಆಗಿದ್ದವರು ಇವರು. ಒಂದು ವಾರಗಳ ಕಾಲ ಈ ಒಂದು ಕುಟುಂಬ ಒಟ್ಟು ಒಂದು 9 ಜನ ಕುಟುಂಬ ಸದಸ್ಯರು ಒಟ್ಟಿಗೆ ಒಂದು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದರು. ಆದರೆ ಇವರು ಇನ್ನೂ ಕೆಲವು ಮಾಹಿತಿಗಳನ್ನು, ಏನಂದರೆ ಉಗ್ರ ದಾಳಿ ಬಳಿಕ ಈ ಕುಟುಂಬ ಇನ್ನೂ ಕೆಲವು ಮಾಹಿತಿಗಳನ್ನು ಭದ್ರತಾ ಪಡೆಗಳಿಗೆ ಮತ್ತು ಮಾಧ್ಯಮಗಳಿಗೆ ಹಂಚ್ಕೊಂಡಿದ್ರು. ಏನಂದರೆ, ನಾವು ಈ ಒಂದು 9 ಜನ ನಾವೊಂದು ಏನು ಯಾತ್ರೆಗೆ ಹೋಗಿದ್ವಿ, ಈ ಸಮಯದಲ್ಲಿ ಆ ಉಗ್ರ ದಾಳಿ ಆದ ನಂತರದಲ್ಲಿ ಸ್ಥಳೀಯರ ಏನೊಂದು ವರ್ತನೆ ಇತ್ತು, ಸ್ಥಳೀಯರ ಏನೊಂದು ಅಸಹಕಾರ ಇತ್ತು, ಅದನ್ನು ಗಮನಿಸಿದ್ರೆ ಸ್ಥಳೀಯರು ನೆರವು ನೀಡಿದ್ದಾರಾ ಅನ್ನೋ ಅನುಮಾನ ಬರೋ ರೀತಿಯಾಗಿತ್ತು ಅಂತೇಳ್ಬಿಟ್ಟು ಈ ಕುಟುಂಬ ಹೇಳಿತ್ತು. ಈ ಕುಟುಂಬವನ್ನು ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಭೇಟಿಯಾಗಿದ್ದಾರೆ. ಇದೀಗ ಪ್ರಧಾನಮಂತ್ರಿಯವರು ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ನೀವು ಅವಾಗಲೇ ಏನು ಹೇಳಿದ್ರಿ, ಇಡೀ ವಿಶ್ವಕ್ಕೆ ಸಂದೇಶ ರವಾನೆ ಮಾಡಿದ್ದಾರೆ ಆಪರೇಷನ್ ಸಿಂಧೂರ್ ಮೂಲಕ. ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ. ಅದ್ರ ಜೊತೆಯಲ್ಲೇ ಭಾರತದಲ್ಲಿರೋ ಜನಗಳಿಗೂ, ಅದರಲ್ಲೂ ಕೂಡ ಸಂತ್ರಸ್ತ ಕುಟುಂಬಗಳನ್ನು ಸಾಂತ್ವನ ಹೇಳೋದ್ರ ಮೂಲಕ ನಾವು ನಿಮ್ಮ ಪರ ಇದ್ದೇವೆ, ಯಾರು ಸಿಂಧೂರ ಅಳಿಸಿದ್ರೋ ಅವ್ರನ್ನ ನಾವು ಮಣ್ಣುಪಾಲು ಈಗಾಗಲೇ ಮಾಡಿದ್ದೇವೆ, ಮಣ್ಣುಪಾಲು ಮಾಡಿದ ನಂತರ ನಾವು ಇವಾಗ ನಿಮ್ಮ ಮುಂದೆ ಬಂದು ನಿಲ್ತಾ ಇದ್ದೇವೆ, ಯಾರು ಧರ್ಮವನ್ನು ಕೇಳಿ ಹತ್ಯೆ ಮಾಡಿದ್ರೋ, ಈ ಹಂತಕರನ್ನ ಯಾರು ಕಳಿಸ್ಕೊಟ್ರೋ ಆ ಉಗ್ರರ ಮೂಲ ನೆಲೆಗಳಿಗೆ ಹೋಗಿ ನಾವು ಹೊಡೆದಿದ್ದೀವಿ
ಅನ್ನೋ ಸಂದೇಶವನ್ನು ಸಾರದ ಒಂದು ಉದ್ದೇಶ ಇರ್ಬೋದು ಪ್ರಧಾನಿ ಮೋದಿಯವರಿಗೆ. ಜೊತೆಯಾಗಿ ಈ ಒಂದು ವಿಚಾರದಲ್ಲಿ ಏನೊಂದು ಸಾವಿನ ರಾಜಕಾರಣ ಅಂತ ಏನು ಕರೀತಾರೆ, ಸಾವಿನ ರಾಜಕಾರಣ ಮಾಡೋದ್ರಲ್ಲಿ ಸಾಮಾನ್ಯವಾಗಿ ಎಲ್ಲ ಪಕ್ಷಗಳು ಮುಂದೆ ಇರುತ್ತೆ. ಆದರೆ ಇದೊಂದು ರೀತಿಯಾದ ಸಾಂತ್ವನ ರಾಜಕಾರಣ ಅಂತ ಹೇಳ್ಬೋದು. ಯಾಕೆಂದರೆ ಯಾರೊಬ್ಬರು ಸಹಜವಾಗಿ ಮೃತಪಟ್ಟರು, ಅಪಘಾತದಲ್ಲಿ ಮೃತಪಟ್ಟವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದು ಬೇರೆ ಮಾತು. ಆದರೆ ಇದು ಉಗ್ರ ದಾಳಿಯಲ್ಲಿ ಮೃತಪಟ್ಟವರು ಮತ್ತು ಧರ್ಮವನ್ನು ಕೇಳಿ ಯಾರೊಂದು ಉಗ್ರರ ಹತ್ಯೆ ಮಾಡಿದ್ರೋ ಆ ಉಗ್ರರ ನೆಲೆಗಳಿಗೆ ಹೋಗಿ ಅವರ ನೆಲೆಯನ್ನು ಧ್ವಂಸ ಮಾಡಿದ ಬಳಿಕ ಬಂದು ನಿಮ್ಗೆ ಯಾರು ಅನ್ಯಾಯ ಮಾಡಿದ್ರೋ ಅವ್ರ ವಿರುದ್ಧ ದ್ವೇಷ ತೀರಿಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಆ ಒಂದು ಕುಟುಂಬದ ಎದುರುಗಡೆ ನಿಂತು ಮಾತಾಡೋವಂಥ ಕೆಲಸನ ಪ್ರಧಾನಿ ಮೋದಿಯವರು ಮಾಡೋಕ್ಕೆ ಇವತ್ತು ನಿರ್ಧಾರ ಮಾಡಿದ್ದಾರೆ. ಆದಷ್ಟು ಬೇಗ ಈ ಕುಟುಂಬವನ್ನು ಭೇಟಿಯಾಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲಿದ್ದಾರೆ. ಮತ್ತು ಈಗಾಗಲೇ ಈ ಹಿಂದೆ ತುಂಬ ಜನ ಕೇಳಿದರು, ಹಿಂಗೆ ಈ ರೀತಿ ಮೃತಪಟ್ಟ ಎಷ್ಟು ಕುಟುಂಬಸ್ಥರನ್ನು ನೀವು ಭೇಟಿ ಮಾಡಿದ್ದೀರಿ, ಎಷ್ಟು ಜನಕ್ಕೆ ಸಾಂತ್ವನ ಹೇಳಿದ್ದೀರಿ ಅಂತ. ಈ ಒಂದು ಕೆಲಸ ಇದೀಗ ಸರ್ಕಾರದ ಕಡೆಯಿಂದ, ಅದರಲ್ಲೂ ಪ್ರಧಾನಿ ಮೋದಿಯವ್ರ ಕಡೆಯಿಂದನೇ ಆಗ್ತಿದೆ. ಮತ್ತು ಈ ಒಂದು ಕೇವಲ 2 ತಿಂಗಳಷ್ಟೇ ಆಗಿತ್ತು ನವವಧು ಅಂತ ಹೇಳ್ಬೋದು, ಆಕೆಗೆ ಒಂದು ಸಾಂತ್ವನ ಹೇಳೋ ಕೆಲಸನ ಪ್ರಧಾನಿ ಮೋದಿಯವರು ಮಾಡಲಿದ್ದಾರೆ. ಅಖಿಲೇಶ್, ಎಸ್, ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ.